ನಾನಂತೂ ಫುಲ್ ಎಕ್ಸೈಟೆಡ್. ಫಸ್ಟ್ ಬರ್ಡೇ ಮದುವೆ ಆಗಿ ಬಾಯ್. ಚೆನ್ನಾಗಿಲ್ವಾ ರಾಮೆಂದ? ಹಿಂಸೆ ಇರ್ತಾವ ನನಗೆ. ಯಾಕಂದ್ರೆ ಹೇಳೋದು ಅನ್ಸ್ಬಿಟ್ಟಿದೆ. ಅಲ್ಲಿಂದ ಓಡ್ಕೊ ಬಂದಿದ್ದೀನಿ ನಾನು. ಇಲ್ಲ ತೆಗಿಯಪ್ಪ. ನಗರ ಆಫ್ ಕೊರಿಯನ್ ಅದು 1 ಮಂತ್ ಆದ್ಮೇಲೆ ಹೆಂಗೆ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಂಕ್ಷಿತ. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ ನನ್ನ ಗಂಡನ ಬರ್ಡೇ. ನಾನು ಆಲ್ರೆಡಿ 1-2-3 ಡೇಸಿಂದ ಶಾಪಿಂಗ್ ಅದು ಇದು ಎಲ್ಲ ಮಾಡ್ತಾಯಿದ್ದೆ. ಈ ಸತಿ ಏನು ಮಾಡಬೇಕಂತಲೇ ತಲೆ ಓಡಿಲ್ಲ. ಬಿಕಾಸ್ ಗಣೇಶ ಹಬ್ಬ ಬೇರೆ ಇದ್ದಿದ್ದರಿಂದ ಎವ್ರಿ ಇಯರ್ ನಾನು ಏನೋ ಒಂದು ಡಿಫ್ರೆಂಟ್ ಮಾಡ್ತೀನಿ. ನಂಗೆ ಅದೊಂಥರ ಇಷ್ಟ. ನನ್ನ ಲವ್ಡ್ ಒನ್ಸ್ ಬರ್ಡೇ ಮಾಡಬೇಕು ಅಂತ. ನಮ್ಮ ಅಪ್ಪ ಅಮ್ಮನ ಬರ್ಡೇನೂ ಅಷ್ಟೇ, ನನ್ನ ಗಂಡನ ಬರ್ಡೇ ಆಗಿರ್ಬೋದು, ನನ್ನ ಸುತ್ತಮುತ್ತ ಇರೋರ ಬರ್ಡೇ ನಾನು ಚೆನ್ನಾಗಿ ಸ್ವಲ್ಪ ಮಾಡ್ತೀನಿ. ನೈಟ್ ಕೇಕೆಲ್ಲ ಕಟ್ ಮಾಡಿಸಿದ್ದೆ. ಸೊ ವೀಡಿಯೋಸ್ ಎಲ್ಲ ಅಟ್ಯಾಚ್ ಮಾಡ್ತೀನಿ. ಇವತ್ತಿನ ದಿನ ಫುಲ್ ಹೇಗೆ ಮಾಡ್ತೀವಿ, ಏನೇನು ಮಾಡ್ತೀವಿ ನೋಡ್ತಾ ಇದ್ದೀನಿ. ಯೂಸ್ ಮಾಡಿ ನನ್ನ ಗಂಡ ಕಟ್ಟಿರೋ ಗುಹೆ ಒಳಗಡೆನೆ ಕೇಕ್ ಕಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನಾನಂತೂ ಫುಲ್ ಎಕ್ಸೈಟೆಡು. ಫಸ್ಟ್ ಬರ್ಡೇ ಮದುವೆ ಆಗಿ ನಮ್ಮ ಅಪ್ಪ ಅಮ್ಮ ಜೊತೆ. ಸೊ ರೆಡಿ ಮಾಡ್ತಾ ಇದ್ದೀನಿ. ನಾನು ಅದು ಮುಂಚೆ ನೋಡಿದ್ದೆ ಆ್ಯಕ್ಚುಲಿ, ಆವಾಗ ಟ್ರೆಂಡ್ ಇತ್ತು. ನನ್ನ ಕೈ ಹುಷಾರಾಗಿಂದ ನಾನು ಆಲ್ಮೋಸ್ಟ್ ನಮ್ದು ಯಾವ ಇವೆಂಟ್ಸಲ್ಲೂ ನಾನು ಬಲೂನ್ ಟೈ ಮಾಡೋದೆಲ್ಲ ಮಾಡಿಲ್ಲ. ಲೈಕ್ ನಂದು ಫಿಂಗರ್ ಡ್ಯಾಮೇಜ್ ಆದಾಗಿಂದ. ಸೊ ಇವನ್ ಬರ್ಡೇಗೆ ಆಫ್ಟರ್ 1 ಇಯರ್ ನಾನು ಬಲೂನ್ಸ್ ಕಟ್ತಾ ಇದ್ದೀನಿ. ಇವನ್ ಬರ್ಡೇಗೆ ಒಂದು ಕೇಕ್ ಆರ್ಡರ್ ಮಾಡಿದ್ದೆ, ಅವನೇ ತೆಗೀಲಿ ಅಂತ ಬಿಟ್ಟಿದ್ದೀನಿ. ಇದು ನಮ್ಮ ಹಾರ್ಟ್, ಇದೊಳಗಡೆನೆ ಬಲೂನ್ ಹಾಕಿಟ್ಟಿದ್ದೀನಿ ಅಷ್ಟೇ. ಏನು ಅಂಟ್ಸೋಕ್ಕೂ ಆಗ್ತಾರೆ, ಎಲ್ಲ ಬಿದ್ದೋಗ್ತಾ ಇದೆ ಅದು ಪೇಂಟಿಂದ. ಸೊ ಹ್ಯಾಪಿ ಬರ್ಡೇ ಟು ಯು. ಬಟ್ಟೆ ಐತೆ ಅಕ್ಕೋಬ. ಅಪ್ಪನೇ ಹೇಳಿ, ಅಪ್ಪನೇ ರೆಡಿ ಆಗೈತೆ. ಹೊಟ್ಟೆ ಹಾಕೋಬ ಅದನ್ನ. ನನಗೆ ಕೊಡ್ಸಿದ್ದು ಅಂದರೆ ಸೆಲೆಕ್ಷನ್. ಹೋಗು ಹೋಗು. ನಂದು ಹೊಸ ಬಟ್ಟೆ ಕೊಡ್ಸಿದ್ದು ನಿಂಗೆ. ಹೋಗು ಹೋಗು, ಹುಷಾರು. ಬಲೂನ್ ನೋಡು, ಬಲೂನ್ ಎಲ್ಲ ಕಿತ್ತಾಗ್ದ. ತೆಗಿ ಕೇಕ್ ತೆಗಿ. ಚೆಫ್ ಬೈ ಹಾರ್ಟ್. ಫುಲ್ ತೆಗಿ, ಆಚೆ ತೆಗಿ. ಕೇಕ್ ಈ ಕಡೆಗೆ ತಿರುಗಿಸ್ಬೇಕಪ್ಪ ಹಂಗೆ. Happy birthday to you. Happy birthday dear Sandesh. Happy birthday to you. Happy birthday Happy birthday to you. Cut ಮಾಡು. ಇರಿ. ಸೆಲೆಬ್ರೇಷನ್ ಎಲ್ಲ ಆಯಿತು. ಇವನ್ ಕಣ್ಮರ್ಸ್ಕೊಂಡು ಮಾಡೋ ಅಷ್ಟರಲ್ಲಿ ನನಗಂತೂ ಸಾಕು ಮಾಡ್ದ. ಏನು ಮಾಡ್ತಾ ಇದೆಯಾ ಹೇಳು, ಏನಕ್ಕೆ ಕೆಳಗಡೆ ಹೋಗಿದ್ಯಾ, ಸುಳ್ಳು ಹೇಳ್ಬೇಡ, ಹಂಗೆ ಹಿಂಗೆ ಅನ್ಕೊಂಡು ಕಂಡಿಡಿದ್ಬಿಟ್ಟೆ. ಥ್ಯಾಂಕ್ ಯು. ಇನ್ಸ್ಟಾಗ್ರಾಮಲ್ಲಿ ಶೆಫ್ ಬೈ ಹಾರ್ಟ್ ಅಂತ ಒಂದು ಪೇಜಲ್ಲಿ ಕೇಕ್ ಬುಕ್ ಮಾಡಿದ್ದೆ. ಚೋಕೋ ಹೇಸಲ್ ನಟ್ 1 kg ಕೇಕ್ ಬುಕ್ ಮಾಡಿದ್ದೆ.
ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾನು ಹೆಂಗೆ ಕಲಿಸಿದೆ ಇಲ್ಲಿ ಸೈಡಲ್ಲಿ ಹಾಕ್ತೀನಿ ನೋಡಿ. ನಂದು ರೆಫರೆನ್ಸ್ ಇದಿತ್ತು, ಸೊ ನಾನು ಹೆಂಗೆ ಕಲಿಸಿದ್ದೆ ಹಾಗೆ ಮಾಡಿಕೊಟ್ಟಿದ್ದಾರೆ. ಮತ್ತು ಬಾಲ್ಸ್ ಆಗಿರ್ಬೋದು, ಇಲ್ಲಿ ಡ್ರಾಪಿಂಗ್ಸ್ ಆಗಿರ್ಬೋದು, ಇಲ್ಲಿ ಬಚ್ಚನ ನೇಮ್ ಆಗಿರ್ಬೋದು, ಹೆಂಗೆ ಕೇಳಿದ್ನು ಹಾಗೆ ಮಾಡಿಕೊಟ್ಟಿದ್ದಾರೆ. ನನಗಂತೂ ಕೇಕ್ ತುಂಬ ಇಷ್ಟ ಆಯಿತು. ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿದೆ. ನಾನೆಂತೆ ನಂಗೆ ಗೊತ್ತಿಲ್ಲದೆ ಏನೇನೋ ಕದ್ದು ಮುಚ್ಚಿ ಮಾಡಕ್ಕೆ ನೋಡಿದ್ದು, ನಾನು ಕೊನೆಗೂ ಕಂಡುಹಿಡಿಯೋಕ್ಕಾಗಲಿಲ್ಲ. ಲಾಸ್ಟಿಗೆ ಕೇಕ್ ತೊಗೊಂಬಂದು ಕಟ್ ಮಾಡಿದ್ಲು, ತಿಂದೆ. ಚೆನ್ನಾಗಿತ್ತು ಕೇಕು, ಸೂಪರ್ ಆಗಿ. ನನ್ನಲ್ಲಿ ದೌರ್ಜನ್ಯ ಮಾಡ್ತಾಳೆ, ದೌರ್ಜನ್ಯ. ನ್ಯಾಯ ಕೊಡ್ಸಿ, ನ್ಯಾಯ ಕೊಡ್ಸಿ. ಪ್ರೈಸ್ ಆಗಿ ಬಲೂನ್ ಎಲ್ಲ ಊದಿ ಡೆಕೋ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಅಪ್ಪ ಇಲ್ಲ ಕೇಕ್ ಕಟ್ ಮಾಡ್ಸೋಣ ಅಂದ್ರೆ ಕೇಕ್ ಒಳಗಡೆನೆ ಲಾಸ್ಟ್ ಪುಣ್ಯ ಮಾಡಿದ್ದಾರೆ. ಶ್ರಮಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅಪ್ರಿಷಿಯೇಟ್ ಪಾರ್ಟಿ ಕೊಡ್ಸು. ಪಾರ್ಟಿ ಕೊಡಿಸ್ತೀನಿ. ಎಲ್ಲಿ ನಾಳೆ ಇವ್ರ ಮಮ್ಮಿಗೆ ಹೇಳಿ ತರಕಾರಿ ಉಪ್ಪಿಟ್ಟು ಮಾಡ್ಸೋಣ ಅಂತ ಇದ್ದೀನಿ. ಸೊ ಇನ್ನೇನು ಪಾರ್ಟಿ ಅದಕ್ಕಿಂತ ಬೇಕು. ಹೋಗಿ ನೀನು ಬೇಡ ಹೋಗಿ. ಬಾಯ್ ಬಾಯ್ ಫ್ರೆಂಡ್ಸ್. ಹೋಗಿ ಊಟ ಮಾಡಿ ಮಲ್ಕೊಳ್ಳಿ ಎಲ್ಲರೂ ಆರಾಮಾಗಿ. ಮಸ್ತಾಗೈತು. ನನಗೆ ಗೊತ್ತಿಲ್ಲದೆ ಇರಂಗೆ ಅವತ್ತೊಂದಿನ ಲಿಂಕ್ ಕಳಿಸಿದ್ದೆ, ಇದೆಲ್ಲ ಡ್ರೆಸ್ಸಿಗೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು. ಆಲ್ಮೋಸ್ಟ್ 2 weeks ಬ್ಯಾಕ್ ಅಲ್ಲ? 2 weeks ಬ್ಯಾಕ್. ಚೆನ್ನಾಗೈತೆ ಇದು ವಾಚು. ಫಿನಿಶಿಂಗು ಕಾರ್ ಥರ, ಕಾರ್ ರಿಮ್ಮು ಸುತ್ತಾ ಇರೋ ಥರ ಚೆನ್ನಾಗೈತೆ. ಒಂಥರ ಬ್ಲ್ಯಾಕ್ ಸುತ್ತೈತೆ ನೋಡು. ಫಾಸ್ಟ್ ಆಗ್ತೈತಿ. ಈಗ ಗೊತ್ತಾಗ್ತಾ ಇರ್ಬೇಕು ನಿಮಗೆ ನಾನು ಏನಕ್ಕೆ ಆ ಕೇಕ್ ಮೇಲೆ ಬಚ್ಚ ಅಂತ ಬರ್ಸಿದ್ದೀನಿ ಅಂತ. ಎಷ್ಟೇ ದೊಡ್ಡವರಾದ್ರೂ ಚಿಕ್ಕ ಮಕ್ಕಳ ತರ ಇರ್ಬೇಕಂತೆ. ಸೊ ನಾವು ಆ ಕಾನ್ಸೆಪ್ಟ್ನ ಯಾವಾಗಲೂ ಪಾಲಿಸ್ತೀವಿ ಅಲ್ವಾ ಸಂದೇಶ್? ಹೌದು ರಕ್ಷಿತಾ. ನನ್ನ ಗಂಡನ ಬರ್ಡೇಗೆ ಇವತ್ತು ಎಂತ ಮಾಡೋದು ಎಂತ ಸಹ ಗೊತ್ತಾಗಿಲ್ಲ. ಸೊ ಚಿಪ್ಸ್ ರೆಡಿ ಮಾಡ್ತಾ ಇದ್ದೀನಿ. ನಾನು ಅದು ಮುಂಚೆ ನೋಡಿದ್ದೆ ಆ್ಯಕ್ಚುಲಿ, ಆವಾಗ ಟ್ರೆಂಡ್ ಇತ್ತು. ಸೊ ಇವಾಗ ಅದು ಐಡಿಯಾದಲ್ಲಿ ಮಾಡೋಣ ಅಂತ ಇದ್ದೀನಿ. ಏನೂ ತಲೆಗೊಳಿಲಿಲ್ಲ ಅಂದರೆ ಏನೋ ಒಂದು ಮಾಡಬೇಕಲ್ಲ, ಅದಕ್ಕೆ. ನನ್ನ ಗಂಡನ ಬರ್ಡೇ ಇವತ್ತು. ನನ್ನ ಕೈಯಲ್ಲಿ ಏನಿದೆ ಅಂತ ಝೂಮ್ ಆಗ್ತಾವೆ ಅವಾಗಿಂದ. ಆಚೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಫಸ್ಟ್ ಡೆಸ್ಟಿನೇಷನ್ ಸೆಲೆಕ್ಟ್ ಮಾಡಿ, ಎರಡರಲ್ಲೊಂದು. ನೀನು ಓದಬೇಡ ಆ ಥರ. ಎಂತ ಇದೆ? ದಾವಣಗೆರೆ ಬೆಣ್ಣೆ ದೋಸೆ. ಅದು CTR. ದಾವಣಗೆರೆ. ಸರಿ, ಫಸ್ಟ್ ಹಂಗಾದ್ರೆ ದಾವಣಗೆರೆ ಬೆಣ್ಣೆ ದೋಸೆಗೆ ಹೋಗೋಣ ನಾಷ್ಟ ಮಾಡ್ಕೊಳಕ್ಕೆ. ದಾವಣಗೆರೆ ಚೂಸ್ ಮಾಡ್ಬಿಟ್ಟ ಅವ್ನ ಫೇವ್ರೆಟ್ ಪ್ಲೇಸ್. ಸೊ ಇವಾಗ ಬಂದಿದ್ದೀವಿ ನಾಷ್ಟ ಮಾಡೋಕ್ಕೆ. ಚಿಟ್ಟಲ್ಲಿ ಹಿಂದೆ ಕಾಣಿಸ್ತಾ ಇತ್ತಾ? ಇಲ್ಲ ಇಲ್ಲ, ಏನು ಕಾಣಿಸ್ತಾ ಇಲ್ಲ. ಕಾಣಿಸ್ತೈತೆ ಆದ್ರೆ ಓದಕ್ಕಾಗ್ತಾ ಇಲ್ಲ. ಏನಿದೆ ಅಂತ ಬೇಗ ಇದ್ದಿದ್ರೆ ಇನ್ನೂ 4 ಇತ್ತು. ಇವಾಗ 2 ಪ್ಲ್ಯಾನ್ ಕ್ಯಾನ್ಸಲ್. ಹಾಂ, ಸೀರಿಯಸ್ ಆಗಿ ನಾನು ಫುಲ್ ಡೇಗೆ ಮಾರ್ನಿಂಗ್ 8 to 10ಗೆ ಪ್ಲ್ಯಾನ್ ಮಾಡಿದ್ದೆ ನಾನು. ನೀನೇ ಲೇಟ್ ಮಾಡಿ ಎದೊಳೋದು. ತಿನ್ನಪ್ಪ ನೀನು ಫೇವ್ರೆಟ್ ತಿನ್ನಪ್ಪ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ನು 2 ನಮ್ಮ ಫೇವ್ರೆಟ್ಟೇ. ನೋಡೋಣ ಅಣ್ಣ, ತಗೊಳ್ಳೋಣ. ಯಾವ್ದು ಚೂಸ್ ಮಾಡ್ತೀಯ? ಗೋ ಕಾರ್ಟಿಂಗ್. ಇದು ಅದು ಬೇಡ. ಓಕೆ, ಲೆಟ್ಸ್ ಗೋ. ಎಲ್ಲಿ? ಯಾವ ಗೋ ಕಾರ್ಟಿಂಗು? ಕೆಂಗೇರಿ ಹತ್ರನಾ? ಗ್ರಿಪ್ಸ್ ಹೋಗೋಣ. ಓಕೆ ಫೈನ್. ಹಾಯ್ ರಕ್ಷಿತಾ, ಇವತ್ತು ನನ್ನ ಬರ್ಡೇ. ನಿಂಗೆ ಏನು ಅನಿಸ್ತೈತೆ? ನಿನ್ನ ಬರ್ಡೇ ನಂಗೆ ನೀನು ಪಾರ್ಟಿ ಕೊಡಿಸ್ತೀಯಲ್ಲ ಇವತ್ತು, ಅದಕ್ಕೆ. ಪಾರ್ಟಿ ಕೊಡ್ಸೋಣ ಬಾ. ಏನು ಬೇಕು ಹೇಳು? ನಂಗೇಂತ ಬೇಕು ಇರೋದ್ರಿಂದ ನಾವು ವೀಕ್ ಡೇಸಲ್ಲಿ ಫುಲ್ಲು ಖಾಲಿ. ನಾವು ಎವ್ರಿ ಟೈಮ್ ಎಲ್ಲ ಬರ್ತೀವಿ. ಮುಂಚೆ ತುಂಬ ಬರ್ತಾಯಿದ್ವಿ, ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಬರ್ತಾಯಿದ್ವಿ. ಬಾಯ್. ಲಾಸ್ಟ್ ಲ್ಯಾಪಲ್ಲಿ ಮಾತ್ರ ವಿಡಿಯೋ ಮಾಡೋಕ್ಕಾಯ್ತು, ಇವಳ್ದು ಮಾತ್ರ. ಡನ್. ವಿಡಿಯೋ ಮಾಡೋಕ್ಕಾಗಲಿಲ್ಲ. ಎಲ್ಲಿಲ್ಲ, ನೀನೇನೇನು ಬರ್ತಿದ್ಯಾ ತೋರಿಸು. ಬರ್ತಿರೋದೆಲ್ಲ ತೋರ್ಸಕ್ಕಾಗಲ್ಲ ಗುರು. ಇನ್ನು ಏನೇನೈತೆ? ಇನ್ನು 2 ಶೀಟ್ ಇರೋದು. ಸೆಲೆಕ್ಟ್ ಮಾಡಬೇಕಾ? ಕೊಡು. ಓಯ್ ಗಸಗಸೆ. ಓಕೆ, ಚೂಸ್ ನೆಕ್ಸ್ಟ್.
ದೊಡ್ಡದಾಗೈತೆ. ಜಯನಗರ ಆಫ್ ಕೊರಿಯನ್ ಅದು ಅದೋಗೋಣ ಅದು. ಇಲ್ಲ, ನೀನು ಅದೇ ಚೂಸ್ ಮಾಡಿದ್ಯಾ, ಅದೇ ಹೋಗೋದೀಗ. ಆಯ್ತು ಬಾ. ಆ್ಯಕ್ಚುಲಿ ಇಬ್ಬರಿಗೂ ಕಾರ್ನ್ ಡಾಗ್ ಇಷ್ಟ ಆಯ್ತಾ. ಡರ್ಟಿ ಡಾಗ್ಸ್ಗೆ ಹೋಗ್ಬೇಕಿತ್ತು, ಇವನಿಗೆ ಚಿಕನ್ ಸಾಸೇಜ್ ತಿನ್ನಬೇಕಿತ್ತು. ನಾನ್ ವೆಜ್ ತಿನ್ನಂಗಿಲ್ಲ ಅಂದ್ಬಿಟ್ಟು ಹೋಗಿಲ್ಲ. ನಾನು ಅದಕ್ಕೆ ಅವ್ನಿಗೆ 2 ನಾನ್ ವೆಜ್ ಆಪ್ಷನ್ ಕೊಟ್ಟೆ. ಒಂದು ಬಿಸಿ ಮಸಾಲೆ ನಾನ್ ವೆಜ್ ಬುಫೆ ಇರುತ್ತೆ, ಆ್ಯಂಡ್ ಇನ್ನೊಂದು ಜಯನಗರ್ ಕೊರಿಯನ್ ಫುಡ್ಡು, ಸ್ಟ್ರೀಟ್ ಫುಡ್. ಅಲ್ಲಿ ಈಗ ಒಂದು ಫೇವ್ರೇಟ್ ಇದೆ, ನಾನು ಟ್ರೈ ಮಾಡಬೇಕಿತ್ತು, ಅದಕ್ಕೆ ನಂದು. ಆದರೆ ಅವನು ಕಾರ್ನ್ ಡಾಗ್ ಇಷ್ಟ, ಅವನು ತಿಂತಾನೆ. ಡರ್ಟಿ ಡಾಗ್ಸಲ್ಲಿ ತಿಂತೀನಿ ಬೇಜಾರಾಗಿದೆ. ಇವಾಗ ಬೇರೆ ಕಡೆ ಹೋಗೋಣ. ಫಸ್ಟ್ ಅಲ್ಲಿ ಲೊಕೇಶನ್ ಸಿಗುತ್ತೆ ಅಂತ ನೋಡ್ಬೇಕು, ಮರ್ತೇ ಹೋಗಿದ್ದೀನಿ. ಅದು ಸಿಕ್ಕಿಲ್ಲ ಅಂದರೆ ದೇಸಿ ಮಸಾಲೆಗೆ ಹೋಗಬೇಕು. ಜಯನಗರಿಗೆ ಹೋಗೋಕ್ಕಾಗಿಲ್ಲ, ತುಂಬ ಬಿಸಿಲಿದೆ, ಆಮೇಲೆ ತುಂಬ ಟ್ರಾಫಿಕ್ ಇರುತ್ತೆ ಅಂತ. ಇದು ಮುಗಿಸ್ಕೊಂಡು ಮನೆಗೆ ಬೇರೆ ಹೋಗಿ ಸ್ವಲ್ಪ ಗಣೇಶ ಅದೆಲ್ಲ ಮುಗಿಸ್ಬೇಕು ಕೆಲಸ. ಸೊ ಇವಾಗಿಲ್ಲೇ ಯಶವಂತಪುರ ವೈಷ್ಣವಿ ಸಫಾಯರಿಗೆ ಬಂದಿದ್ದೀವಿ ಡರ್ಟಿ ಡಾಗ್ಸ್ಗೆ. ಅಣ್ಣ ಆಫ್ಟರ್ 1 ಮಂತ್ ಚಿಕನ್ ತಿಂತಾ ಇದ್ದಾನೆ. ಚಿಕನ್ ಅಂದರೆ ಚಿಕನ್ ಸಾಸೇಜ್ದು. ಒಂದು ನಿಮಿಷ ನಂದು ಎತ್ಕೊಂಬಿಡ್ತೀನಿ, ವೆಜ್ ಎತ್ಕೊಂಬಿಡ್ತೀನಿ ನಾನು. ಎಲ್ಲಿ ಹಿಡ್ಕೋತೀಯ? ತಗೋ, ಹಿಡ್ಕೊ ಇದು ಕೈಯಲ್ಲಿ. ಅದ್ರ ಹತ್ರ ಇಡಬೇಡ ನೀನು. ಇದು ನೀನು ಎತ್ಕೊ, ನಂಗೆ ಪ್ಲೇಟ್ ಕೊಟ್ಬಿಡು. ಇದು ಎತ್ಕೊಬಿಡು ನೀವು. ಚೆನ್ನಾಗಿದೆಯಾ? ಐಸ್ ಟೀ. ಹಿಂಗೆ ಎಷ್ಟು ಆಗಬೇಕಿದೆಲ್ಲ. ಕಾರ್ನ್ ಡಾಗ್, ಚಿಕನ್ ಸಾಸೇಜ್, ಚಿಕನ್ ಚೆನ್ನಾಗಿದೆಯಾ? ಚೆನ್ನಾಗಿಲ್ವಾ? ರಾಮೆನ್ಗ ಮತ್ಕೊಡು, ಹೆಂಗೈತೆ ನೋಡೋಣ. ಚೆನ್ನಾಗಿದೆಯಲ್ಲ? ನೀನು ಪೊಟ್ಯಾಟೋದ ನಾರ್ಮಲಾಗೆ ಚಿಕನ್ ಎತ್ಕೋಬೇಕಿತ್ತು. ಪೊಟ್ಯಾಟೊ ತಗೋಬೇಕಿತ್ತು. ರಾಮೆನ್ ಚೆನ್ನಾಗಿಲ್ವಾ? ಸುಡೋಗಿರುತ್ತೆ. ಹಂಗನ್ಸ್ತದೆ ಚಿಕನ್ನು. 1 ತಿಂಗಳಾದ್ಮೇಲೆ ತಿಂದಿದ್ಯಾ? ಇನ್ನೂ ಐತೆ ಬ್ಯಾಲೆನ್ಸು. ಚಿಕನ್ ಲವ್ ಹೆವೆನ್. ನಾನು ವೆಜ್ಜು. ಗಂಡನ ಆ ಕಡೆ ಕಳಿಸ್ದೆ. ಇವಾಗ ನೆಕ್ಸ್ಟ್ ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ತಾ ನಾನು ನೋಡಲೇಬೇಕು. ಏನಿರ್ಬೋದು ಗೆಸ್ ಮಾಡು. ಚಿನ್ಲಂಗ್. ನೀವು ಚಪ್ಪ ನೀಟಾಗಿ. ಎಷ್ಟಿದು? 5. ಕಣ್ಬಿಡ್ತಾ ಇದೆಯಾ? ಕಣ್ಮುಚ್ಚಾಯ್ತು. ಈ ಕಡೆ ತಿಳ್ಕೊತೀನಿ. ಕಣ್ಮುಚ್ಕೊಂಡ್ರೆ 2ರಲ್ಲಿ ಸೆಲೆಕ್ಟ್ ಮಾಡು. ಯಾವಾಗ ಕಳಿಸ್ತೀಯಾ? ಯಾವಾಗ ಬೇಕು? ಈಗ ಹೋಗೋಣ? ಇವಾಗ್ಲಾ? ಹೇ ಸೀರಿಯಸ್ ಆಗಿ ನಿಜಾಗ್ಲೂ ನೋಡೋಣ ಬಾ. ಹ್ಞೂ ಬಾ ಬಾ. ಇಲ್ಲ ನೋಡು ಯಾವ್ದಿತ್ತು? 60 ಪರವಾಗಿಲ್ಲ, ಬೇಡ. ಏನು ಹೇಳು, ಏನು ಹೇಳ್ಬೇಕು ಹೇಳು? 15 ಸೀರೀಸ್. ಯಾವ ಐಫೋನು ಕೊಡಿಸ್ತಾ ಇಲ್ಲ ನಿಂಗೆ ಇವಾಗ. ಹಿಂಸೆ ಇಡ್ತಾವ ನನಗೆ. ಯಾಕಂದ್ರೆ ಹೇಳೋದು ಅನ್ಸ್ಬಿಟ್ಟಿದೆ. ಅಲ್ಲಿಂದ ಓಡ್ಕೊಂಡು ಬಂದಿದ್ದೀನಿ ನಾನು. ಕೊಡಿಸ್ತಾ ಇಲ್ಲ ನಿನಗೆ. ನೆಕ್ಸ್ಟ್ ಮಂತ್ಗೆ ನಾನು ಸುಮ್ಮನೆ ಇವತ್ತು ಯಾವ್ದು ಬೇಕು ಅಂತ ಕೇಳಿದ್ದು. ನಾನು ಕರ್ಕೊಂಡು ಹೋಗ್ತೀನಲ್ಲ, ನಾನೇ ಗಾಡಿ ಓಡಿಸ್ಲಾ? ಹಾಂ, ನಾನು ಗಾಡಿ ಓಡಿಸ್ತೀನಿ ಬಾ. ಡರ್ಟಿ ಡಾಗ್ಸ್ ತಿಂದ್ವಿ, ಚೆನ್ನಾಗಿತ್ತು. 1 ತಿಂಗಳಾದ್ಮೇಲೆ ಚಿಕನ್ ತಿಂತಾ ಇದ್ದೀನಿ. ಫುಲ್ ಸ್ಪೈಸಿ ಆಗಿತ್ತು. ಐಫೋನ್ 15 ಸೀರೀಸ್ ಗೆದ್ದಿದ್ದೀನಿ ನಾನು. ನೆಕ್ಸ್ಟು 2 ತಿಂಗಳಾದ್ಮೇಲೆ ಕೊಡಿಸ್ತೀನಿ ಅಂದ್ಬಿಟ್ಟು ಏನು ಮಾಡೋಣ, ಓಕೆ ಅಂದ್ಬಿಟ್ಟು ನೆಕ್ಸ್ಟ್ ಎಲ್ಲೋ ಕರ್ಕೊಂಡು ಹೋಗ್ತಾಳೆ. ನೋಡೋಣ ಎಲ್ಲಿಗೆ. ಚೂರು ಹೇಳೆ. ಮನೆ ಹತ್ರ. ಮನೆ ಸ್ವಲ್ಪನೂ ಇಂಟು ಬಿಟ್ಟು ಕೊಡ್ತಾ ಇಲ್ಲ. ಆದರೂ ನಾನೇ ಕಷ್ಟಪಟ್ಟು ತಿಪ್ಪರ್ಲಾಗ ಎಲ್ಲ ಹಾಕಿ ಒಂದೊಂದೇ ಗೆಸ್ ಮಾಡ್ಕೊತಾ ಇದ್ದೀನಿ. ನೋಡೋಣ ನೆಕ್ಸ್ಟ್ ಎಲ್ಲಿ ಅಂತ. ನಿಮ್ಮ ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾರೋ ಬರ್ತಾ ಇದ್ದಾರೆ ನಿಮ್ಮ ಮನೆ ಹತ್ರ. ಯಾರೋ ಸ್ಪೆಷಲ್ ಗೆಸ್ಟ್. ಯಾರು ಸ್ಪೆಷಲ್? ಗೆಸ್ ಮಾಡು. ಇಲ್ಲ, ನಂಗೆ ಯಾರು ಸ್ಪೆಷಲ್ ಇಲ್ಲ, ನೀನೇ ಸ್ಪೆಷಲ್.
ಪೂಸೆ ಹೊಡಿತಾ ಇದ್ಯಾ? ತರ ಕೋಡಿಸ್ಬಿಟ್ಲು. ಅಯ್ಯೋ ಕುಡಿಯಮ್ಮ. ಎಲ್ಲೋಗಿತ್ತು ಅಲ್ಲಿ ಇದ್ರ ಒಳಗಡೆನೂ ಹೋಗಿದ್ದೆ, ಆಟ ಒಳಗಡೆ. ಅದು ನಂಗೆ ಇಷ್ಟನೇ ಆಗಿಲ್ಲ ಡರ್ಟಿ ಡಾಗ್ಸ್ ಅಲ್ಲಿ, ಅದಕ್ಕೆ ಮಹಾಲಕ್ಷ್ಮಿ ಸಂಗೀತ ಅಲ್ಲಿ ನನ್ನ ಫ್ರೆಂಡು, ನಮ್ಮ ಅಣ್ಣನ ಫ್ರೆಂಡ್ ಇರ್ತಾನೆ ಹೋಗು ಅಂದಿದ್ದ. ಬಟ್ ನನಗೆ ನಮ್ಮಣ್ಣ ಇರೋ ಕಡೆ ಬಂದೆ ಸ್ವಲ್ಪ ಕಂಫರ್ಟು ತೊಗೊಳೋದ್ರಲ್ಲ. ಸೊ ಇಲ್ಲಿ ಚಂದ್ರ ಲೇಔಟ್ ಸಂಗೀತಕ್ಕೆ ಬಂದಿದ್ದೀನಿ, ತೋರಿಸ್ತೀನಿ. ನಮ್ಮಣ್ಣ ಇದೇ ಸ್ಟೋರಲ್ಲಿ ವರ್ಕ್ ಮಾಡೋದು, ಅಲ್ಲಿದ್ದಾನೆ. ಅವನೇನೋ ಕೆಲಸ ಮಾಡ್ತಾ ಇದ್ದಾನೆ, ಬರ್ತಾ ಇದ್ದಾನೆ. ಇನ್ನು ಚೆಕ್ ಮಾಡ್ತಾ ಇದ್ದಾನೆ ಯಾವುದು ಬೇಕಂತ ಅವನಿಗೆ. 15 ತಗೋತೀನಂತ ಫಿಕ್ಸ್ ಆಗೋನೆ. 15+ ಇದೆ, ಪ್ರೋ ಇದೆ, ಅವರು 15 ಬೇಕಂತೆ. ಕಂಗ್ರಾಟ್ಸ್. ಹಿಂಗೆ ತಿರುಗು ಚೂರು. ಇಲ್ಲ ಫೋನ್ 15 ನಿಮ್ಕಿನ ಸ್ಟೋರೇಜ್ ನಾನು ಜಾಸ್ತಿ ಇದ್ಮೇಲೆ ಎಲ್ಲ ನಿಂದಕ್ಕೆ ತುಂಬೋದಿಲ್ಲ. ಮುಚ್ಚಿದ್ಯಾ? ಹಾಂ ಸೆಲೆಕ್ಟ್ ಒನ್. ಏನಿದೆ? ಚಿಲ್ಲಾಗ ಅದು ಡಿನ್ನರ್ ವಿತ್ ಫ್ಯಾಮಿಲಿ ಚಿಲ್ಲ. ಲೆಟ್ಸ್ ಗೋ. ಲಾಸ್ಟ್ ಫೈನಲ್ ಅಂಡ್ ಲಾಸ್ಟ್ ಒನ್. ಹೋಗ್ಬಿಟ್ಟು ಊಟ ಮುಗಿಸ್ಕೊಂಡು ಬರೋಣ. ಬಾ. ತಿನ್ನಿ 1 ಮಂತ್ ಆದ್ಮೇಲೆ ಹೆಂಗೆ? How was the feel? ಫಸ್ಟ್ ಟೈಮ್ ಬಿಟ್ಟಿದ್ದು? ಜೀವನದಲ್ಲೇ ಫಸ್ಟ್ ಟೈಮ್. ಮ್ಯಾಕ್ಸಿಮಮ್ ಎಷ್ಟು ದಿನ ಬಿಟ್ಟಿದೆ? 10 ಡೇಸ್ ಒಂದ್ಸತಿ ಬಿಟ್ಟಿದೆ. 10 ಡೇಸ್, 1 ತಿಂಗಳು. ಇಷ್ಟೇ ಬರ್ತಿದ್ದೀನಿ ಗಿನ್ನಿಸ್ ರೆಕಾರ್ಡಲ್ಲಿ. ನಂದೊಂದು ಹೆಸರು ಹಾಕ್ಸ್ಕೊಡ್ಬೇಕು ನೀನು. ಇಲ್ಲಿ ನಿಂತು ಫೋನು ಗಂಡ ನನ್ನ ತಾತ ಎಲ್ಲ ನನ್ನ ಕೇವ್ನ ತೆಗಿತಾ ಇದ್ದಾರೆ. ಮಾಡುವಾಗ ಎಷ್ಟು ಚೆನ್ನಾಗಿತ್ತು, ಡಿಸ್ಮ್ಯಾಂಟಲ್ ಮಾಡುವಾಗ ಎಷ್ಟು ಕಷ್ಟ ಆಗುತ್ತೆ. ನಿಧಾನ. ಯಾಕೋ ಅಷ್ಟು ಜೋರಾಗಿ ಕಿತ್ತಾಕ್ತೀಯಾ? ಅಪ್ಪ ಯಾವ ರೇಂಜ್ ಕಿತ್ತ ಇದೆ ಹೇಳು. ಎಷ್ಟು ಕಷ್ಟಪಟ್ಟು ಅಂಟಿಸಿದ್ವಿ. ಒಂದೊಂದು ಸ್ಟಿಕ್ ಮಾಡುವಾಗೂ ಅಟ್ಲೀಸ್ಟ್ 20 ಸೆಕೆಂಡ್ಸ್ ಹಿಡ್ಕೊತ ಇದ್ವಿ. 2 ಸೆಕೆಂಡು ಆಗ್ತಾ ಇಲ್ಲ ಅವನಿಗೆಲ್ಲ ಕಿತ್ತಾಕಕ್ಕೆ.